ಹೆಸರು ರಾಮಕೃಷ್ಣ ಅಂತೇಳಿ. ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಬೈರಗಾನಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಈ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಆರ್ ಶ್ರೀನಿವಾಸ್, ಉಪಾಧ್ಯಕ್ಷರು ಜಿ ನಾಗರಾಜ್ ಹಾಗೂ ವಿಸ್ತರಣಾ ಅಧಿಕಾರಿಗಳು GN ಗೋಪಾಲಕೃಷ್ಣ ರೆಡ್ಡಿ ಅವರು, ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರು ಆರ್ ಶ್ರೀನಿವಾಸ್, ಜಿ ನಾಗರಾಜ್, ಆರ್ ರಾಮಕೃಷ್ಣ ರೆಡ್ಡಿ, ಸಿ ನಾಗರಾಜ್, KV ರೆಡ್ಡಮ್ಮ, ಶೋಭಾ, ತಿರುಮಲಪ್ಪ, MV ಕೃಷ್ಣಾರೆಡ್ಡಿ, ಬಾವನ್ನು, ಗೋವಿಂದಪ್ಪ, ವಲ್ಲಿಖಾನ್, ವೇದಶ್ರೀ, ವೆಂಕಟಲಕ್ಷ್ಮಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KS ಕೇದರಿ, ಹಾಲು ಪರೀಕ್ಷಕರು ರಾಧಮ್ಮ, ಸಹಾಯಕರು ಮಂಜುನಾಥ್, S ಶಾಲಿನಿ ಹಾಗೂ ಊರಿನ ಗಣ್ಯರು, ಹಿರಿಯರು, ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ವಿಸ್ತರಣಾ ಅಧಿಕಾರಿಗಳು GN ಗೋಪಾಲಕೃಷ್ಣ ರೆಡ್ಡಿ ಅವರು ಮಾತನಾಡಿ, ಈ ದಿನ ವಾರ್ಷಿಕ ಸಾಮಾನ್ಯ ಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರು, ಸಂಘದ ಕಾರ್ಯದರ್ಶಿ ಹಾಗೂ ಸಭೆಗೆ ಬಂದಿರುವ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಹಾಲಿನ ಕ್ವಾಲಿಟಿಯನ್ನ ಎಲ್ಲರೂ ಸಹಕರಿಸಿ, ಪ್ರತಿಯೊಬ್ಬರೂ ಇನ್ಶೂರೆನ್ಸ್ ಅನ್ನ ಮಾಡಿಸಿ, ನಿಮ್ಮ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹಾಸ್ಟೆಲ್ ಸೌಲಭ್ಯ ನಮ್ಮ ಘಟಕದಿಂದ ವ್ಯವಸ್ಥೆ ಮಾಡಲಾಗಿದೆ. ಡೈರಿ ಅಭಿವೃದ್ಧಿಯ ಬಗ್ಗೆ ಸಭೆಯ ಚರ್ಚೆ, ನಿಮಗೆ ಬೇಕಾದ ಸೌಲಭ್ಯಗಳು ಒದಗಿಸುತ್ತೇವೆ ಹಾಗೂ ನಿಮ್ಮ ಹಸುಗಳ ಬಗ್ಗೆ ಜಾಗೃತಪಡಿಸಿ, ಉತ್ತಮ ಗುಣಮಟ್ಟ ಹಾಲಿನ ಹಾಕಲು ಸಹಕರಿಸಿ, ಹೆಚ್ಚಿನ ಹಣ ಪಡೆಯಲು ಸೌಲಭ್ಯ ದೊರಕಿಸಿಕೊಡುತ್ತೇವೆ. ಈಗಾಗಲೇ ನಿಮ್ಮ ಡೈರಿ ಅಭಿವೃದ್ಧಿಗೆ ಎಲ್ಲರ ಸಹಕಾರವೇ ಈ ದಿನ ಲಾಭದಲ್ಲಿ ಇದೆ ಎಂದರೆ ನಿಮ್ಮೆಲ್ಲರ ಸಹಕಾರ. ಹೀಗೆ ಉತ್ತಮ ಸೇವೆಗೆ ಹೆಸರು ಪಡೆದು ಎಂಬುದಾಗಿ ಅಧಿಕಾರಿಗಳು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು KS ಕೇದ್ರಿ ಅವರು ಮಾತನಾಡಿ, ಈ ದಿನ ಸಾಮಾನ್ಯ ಸಭೆ ಎಲ್ಲರ ಸರ್ವಾನುಮತದಿಂದ, ಎಲ್ಲರ ಸಹಕಾರವೇ ಈ ದಿನ ಡೈರಿ ಶ್ರೀರಕ್ಷೆ. ಈ ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಹಾಗೂ ಎಲ್ಲರಿಗೂ ఉపహార స్వీకరిసి ಎಂಬುದಾಗಿ ತಿಳಿಸಿದರು. మెయిన్ క్వాలిటీ లేదంటే మీ సంఘంకి లాస్ వస్తుంది, మీకు ₹5 బిల్లు వచ్చేలేదు. మెయిన్ దయచేసి క్వాలిటీ మెయింటైన్ చేసుకోండి. మేము వచ్చినప్పుడు డాక్టర్లు చెప్పినారు, మేమే చెప్పినాము, వారానికి 15 సార్లు వస్తూనే ఉంటాం. మీ దగ్గర మినరల్ మిక్చర్ రెగ్యులర్గా డైలీ యూజ్ చేయండి. కొందరంతా యూజ్ చేయలేదు. మా ఆవులు పారుతాయి అని చెప్పేసి పౌడర్ వేసేయలేదు. మినరల్ మిక్చర్ కంపల్సరీ వేయాలి. మనకి క్వాలిటీ పాలు రావాలంటే ఎక్కడి నుంచి వస్తుంది, వచ్చేలేదు. మినరల్ మిక్చర్ డైలీ యూజ్ చేయాలి. మీరు ఇచ్చింది పరగకూడదు, వేస్ట్ చేయకుండా యూజ్ చేసుకోండి. ట్రైన్ బేసాక్ పౌడర్ వస్తూ ఉంటుంది, అది 6 నెలలకు ఒకసారి ఇస్తాము, అది కూడా యూజ్ చేయాలి. ఆవులకి జీర్ణ శక్తి బాగుండాలా, రోగ నిరోధక శక్తి బాగుండాలంటే ఆ ట్రైన్ బేసాక్ యూజ్ చేసుకోవాలి. మీరు మన ఒక్కోటం ఇంకా మన పిల్లలు ఆడబిడ్డలు ఎవరైనా బెంగళూరులో చదువుతూ ఉంటే KMFD హాస్టల్ ఉంది అంటే హైయర్ ఎడ్యుకేషన్ PUCకి పోయినా ఎవరైనా ఎడ్యుకేషన్ ఎవరైనా ఉంటే కన్నా, మీ బిడ్డలు ఎవరైనా ఉంటే కన్నా ఇచ్చేదానికి వ్యవస్థ చేస్తారు. మీరు కమిటీలో ఒక రెజల్యూషన్ చేస్తే ఆ హాస్టల్ వ్యవస్థ ఉంటుంది. తిరిగా మీకు ఆవులు ఒక్కోటి ఉంది 50% ఉంటుంది. మీరు ₹1000 కడితే కానీ ఒక్కోటి మీకు ₹1000 వేసి ప్రీమియం అమౌంట్ కలెక్ట్ చేసుకొని ఆవు ఏమైనా ప్రాబ్లం అయితే కన్నా మీకు ఇన్సూరెన్స్ క్లెయిమ్ అవుతుంది. అదొకటి. జనాలకి ఇన్సూరెన్స్ ఉంది. ఏమైనా ప్రాబ్లం అయితే హాస్పిటల్కి వచ్చే అశ్విని కార్డు ఉంది. క్లెయిమ్కి వచ్చే డెత్ క్లెయిమ్, యాక్సిడెంటల్ ఏమైనా అయితే కన్నా మీకు ఇన్సూరెన్స్ క్లెయిమ్ కావాలంటే కన్నా మెడిక్లెయిమ్ అని ఉంది. మీరు ప్రీమియం అమౌంట్ కట్టుకోవాలా. 50% మీరు రైతు కడితే 50% ఒక్కోటి వేసి కడుతుంది. అది ఒక స్కీమ్ ఉంది, అది యూజ్ చేసుకోవాలి మీరు. అది కాక జొన్నలు మీరు ఏమైనా జొన్నలు పండిస్తే కన్నా ₹50 ఖరీదు చేసుకుంటారు, ₹20 మీకు తిరిగి సబ్సిడీలో మీకు సంఘాలకు ఇస్తూ ఉంటారు. అది కూడా మీరు యూజ్ చేసుకోవచ్చు. ఎవరైనా ఉంటే పండించే వాళ్ళు ఉంటే తీసుకుంటారు. ಸಂಘ ನೇಮಿತದ ಇವತ್ತು 2023-24ನೇ ಸಾಲಿನ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಯು ಚೆನ್ನಾಗಿ ಸರ್ವಾನುಮತದಿಂದ ಒಳ್ಳೆ ಅನುಕೂಲವಾಗಿ ಎಲ್ಲ ನಡವಳಿಕೆಗಳು ನಡೆದಿದ್ದು, ಎಲ್ಲರಿಗೂ ಈ ಸಭೆಯ ಪರವಾಗಿ, ನಮ್ಮೆಲ್ಲರ ಪರವಾಗಿ, ಈ ಸಂಘದ ಪರವಾಗಿ, ಹಿರಿಯ ಪರವಾಗಿ ಎಲ್ಲರನ್ನು ಈ ಸಭೆಗೆ ನಿರ್ವಹಿಸತಕ್ಕಂಥ ಹಿರಿಯರಿಗೆ ಮತ್ತು ಚಿಕ್ಕವರಿಗೆ ದೊಡ್ಡವರಿಗೆಲ್ಲ ಈ ಸಭೆಯ ಪರವಾಗಿ ವಂದನೆಯನ್ನು ಅರ್ಪಿಸುತ್ತಾ ಈ ಸಭೆಯನ್ನು ಸರ್ವಾನುಮತದಿಂದ ಮುಕ್ತಾಯಗೊಳಿಸುತ್ತಿದ್ದೇವೆ ಎಂದು ಈ ಮೂಲಕ ತಿಳಿಸಲಾಗುತ್ತೆ. ನಾವು ಹಾಲು ಉತ್ಪಾದಕರಿಗೆ ಮತ್ತು ನಾಗರಿಕರಿಗೆಲ್ಲ ಕಿರು ಉಪಹಾರವನ್ನು ಏರ್ಪಾటు ಮಾಡಿರುತ್ತೆ. ಉಪಹಾರವನ್ನು ತೆಗೆದುಕೊಂಡು
ತಮ್ಮ ಸಮಾಧಾನವಾಗಿ ಮನೆಗಳಿಗೆ ತೆರಳಬಹುದು ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ. 240 ರೂಪಾಯಿಯಷ್ಟು ಒಕ್ಕೂಟದಲ್ಲಿ ನಿಮ್ಮ ಸಂಘದ್ದು ದುಡ್ಡಿದೆ. ಯೂನಿಯನ್ ಬ್ಯಾಂಕ್ ಠೇವಣಿ ಅಂದರೆ FD ಆಗಿರೋದು 1,47,749 ರೂಪಾಯಿಯಷ್ಟು FD ಇದೆ ನಿಮ್ಮದು. ಮತ್ತು DCC ಬ್ಯಾಂಕಲ್ಲಿ ಶೇರು 25,200 ರೂಪಾಯಿ ಶೇರ್ ಇದೆ ನಿಮ್ಮದು. ಇವೆಲ್ಲ ಠೇವಣಿಗಳು. అవన్నీ ఖర్చులు అవన్నీ జెరాక్స్లు అవన్నీ ఎలక్షన్ ప్రపోజల్ చెక్ స్టార్టింగ్ ఇంకా ఉంటుంది. దాన్ని అప్రూవల్ పంపించాలి ఏఆర్ ఆఫీస్కి. సీడీ బట్టి ఇవ్వాలి శ్రీనివాసంలో వీళ్ళు కోలాకు పంపిస్తారు అప్రూవల్ ఏఆర్ ఆఫీస్కి. ఏఆర్ంటే డిఆర్ ఆఫీస్కి ఎలక్షన్ చేసి ప్రాసెస్ అట్లా చేస్తారు. ఇప్పుడు 45,000 ఇదే ఇచ్చినారు. ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು. తెలుసప్పన్నది తెలిసేలేదు జనాలకి. ಫಸ್ಟ್ ఒకసారి ಕಮಿಟಿ ಮೀಟಿಂಗ್ ಬಂದ ಡಿಸ್ಕಸ್ ಹೇಳಲ್ಲ ಖರ್ಚುಗಳಿಗೆ ಅಂತ. ನಾವು ಯಾವ ರೀತಿ ಖರ್ಚುಗಳಿಗೆ ನಾವು ಲಾಭನ ತಗೋಬೇಕಂತ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀವಿ. ಇದರಲ್ಲಿ ಇಷ್ಟು ವಿಚಾರಗಳನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. 10,44,360 ರೂಪಾಯಿ 62 ಪೈಸೆಯಷ್ಟು ಹಾಲು ಸಂಘದಲ್ಲಿ ಖರೀದಿ ಆಗಿರ್ತದೆ. ಮತ್ತೆ ಒಕ್ಕೂಟಕ್ಕೆ ಮಾರಾಟ ಮಾಡಿ ನಮ್ಗೆ ಬಂದಿರೋದು 75,17,226 ರೂಪಾಯಿ 70 ಪೈಸೆಯಷ್ಟು ನಮಗೆ ಒಕ್ಕೂಟದಿಂದ ಬಂದಿರ್ತದೆ. ಸ್ಥಳೀಯ ಹಾಲು ಮಾರಾಟದಿಂದ ಪ್ರತಿದಿನ ನೀವು ಇಲ್ಲಿ ಹಾಲು ಮಾರಾಟ ಮಾಡಿ ನೀವು ಸಂಗ್ರಹಿಸತಕ್ಕಂಥ ಹಣ ಬಂದು 1,882 ರೂಪಾಯಿ 5 ಪೈಸೆಯಷ್ಟು ಇಲ್ಲಿ ಬಂದಿರ್ತದೆ. ಮತ್ತೆ ಹಾಲು ಪರೀಕ್ಷೆಗೆ ಅಂತ ಹೇಳ್ಬಿಟ್ಟು ಪ್ರತಿದಿನ ನೀವು 50 ಗ್ರಾಮ್ ಹಾಲು ಹಾಕ್ತಾ ಇರ್ತೀರ. ಅದ್ರದ್ದು ಬಂದು 74,511 ರೂಪಾಯಿ 83 ಪೈಸೆಯಷ್ಟು ಬಂದಿರ್ತದೆ. ಮತ್ತು ತರಬೇತಿಗಳಿಗೆ 16,000 ಖರ್ಚಾಗಿದೆ. ಪ್ರಿಂಟಿಂಗ್ ಮತ್ತು ಸ್ಟೇಷನರಿ ವೆಚ್ಚಗಳಿಗೆ 24,310 ರೂಪಾಯಿ ಖರ್ಚಾಗಿದೆ. ವಾರ್ಷಿಕ ಸಾಮಾನ್ಯ ಸೇವೆ ಅದಕ್ಕೆ ಬಂದು 7,370 ರೂಪಾಯಿ ಖರ್ಚಾಗಿದೆ. ಕಂದಾಯಕ್ಕೆ 3,253 ರೂಪಾಯಿ ಪಾವತಿ ಮಾಡಿದ್ದಾರೆ. ಬ್ಯಾಂಕ್ ವೆಚ್ಚಗಳಿಗೆ 190 ರೂಪಾಯಿ ಕಟಾಯಿಸಿಕೊಂಡಿದ್ದಾರೆ. ಚುನಾವಣಾ ವೆಚ್ಚಗಳಿಗೆ 45,000 ರೂಪಾಯಿ ಖರ್ಚಾಗಿದೆ. ಸಹಕಾರ ವಾರಪತ್ರಿಕೆದು 1,500 ರೂಪಾಯಿ ಬಟವಾಡೆ ಆಗಿದೆ. ಮತ್ತು ಬೆರಳಚ್ಚಿಗೆ ಟೈಪಿಂಗ್ ಆಡಿಟ್ ಮತ್ತು ಬೆರಳಚ್ಚಿಗೆ ಬಂದು 10,000 ರೂಪಾಯಿ ಖರ್ಚಾಗಿದೆ. AI ಇನ್ಸೆಂಟಿವ್ ಬಂದು AI ವರ್ಕರ್ ಇನ್ಸೆಂಟಿವ್ 3,600 ರೂಪಾಯಿ ಕಟ್ಟಾಗಿದೆ. ಮತ್ತು AMCS ಸರ್ವಿಸ್ ಚಾರ್ಜಸ್ ಬಂದು 2,075 ರೂಪಾಯಿ ಖರ್ಚಾಗಿದೆ. ಇತರ ವೆಚ್ಚಗಳಿಗೆ ಬಂದು 12,400 ರೂಪಾಯಿ 20 ರೂಪಾಯಿ ಖರ್ಚಾಗಿದೆ. ವಿದ್ಯುತ್ ವೆಚ್ಚ ಬಂದು 4,285 ರೂಪಾಯಿ ಕಟ್ಟಿದ್ದಾರೆ. ಅಳತೆ ಮತ್ತು ತೂಕ ಮಾಪನ ಇಲಾಖೆ ಇದು ಬಂದು 9,200 ರೂಪಾಯಿ ಆಗಿದೆ. ದುರಸ್ತಿ ವೆಚ್ಚಗಳಿಗೆ 13,900 ರೂಪಾಯಿ ಖರ್ಚಾಗಿದೆ. ತೆಗೆದ್ರೆ ಉಳಿದಿರ್ತಕ್ಕಂಥ ವ್ಯಾಪಾರ ಲಾಭ ಬಂದು 5,98,541 ರೂಪಾಯಿ 29 ಪೈಸೆಯಷ್ಟು ವ್ಯಾಪಾರ ಲಾಭ ಸಂಘ ಗಳಿಸಿರ್ತದೆ. ಖರ್ಚಿಗೆ ತೆಗೆದು ನಿವ್ವಳ ಲಾಭ ಅದು ವ್ಯಾಪಾರ ಲಾಭ ಬಂದು 5,98,541 ರೂಪಾಯಿ. ನಿವ್ವಳ ಲಾಭ ಬಂದು 2,58,418 ರೂಪಾಯಿ 97 ಪೈಸೆಯಷ್ಟು ಸಂಘವು ನಿವ್ವಳ ಲಾಭವನ್ನು ಗಳಿಸಿರ್ತದೆ. ಮತ್ತೆ ಸಂಘದ ಬ್ಯಾಂಕ್ಗಳಲ್ಲಿ ನಗದು ಶುಲ್ಕ ಎಷ್ಟಿದೆ ಅಂತ ಹೇಳಿದ್ರೆ ಜಿಲ್ಲಾ ಸಹಕಾರ ಕೇಂದ್ರ DCC ಬ್ಯಾಂಕ್ ಅದರಲ್ಲಿ 8,14,548 ರೂಪಾಯಿ 83 ಪೈಸೆಯಷ್ಟು ಸೇವಿಂಗ್ಸ್ ಬ್ಯಾಂಕ್ ಉಳಿತಾಯ ಬ್ಯಾಂಕ್ ಖಾತೆಯಲ್ಲಿ ಉಳ್ಕೊಂಡಿದೆ.
ಮತ್ತು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕಲ್ಲಿ 13,646 ರೂಪಾಯಿ ಇದೆ. ಯೂನಿಯನ್ ಬ್ಯಾಂಕಲ್ಲಿ ಉಳಿತಾಯ ಖಾತೆ